ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ವೈಟ್ ಪಾಂಪ್ರೆಟ್ ತವಾ ಫ್ರೈ ಮಾಡುವ. ಯಾರಾದರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 300 ಗ್ರಾಮ್ 300 ಗ್ರಾಮ್ಸ್ ನಾನು ವೈಟ್ ಪಾಂಪ್ರೆಟ್ ತಗೊಂಡಿದ್ದೇನೆ. 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲವರ್, 1 ಲೆಮನ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, 1/2 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ. ಮೊದಲಿಗೆ ನಾವು ಮಸಾಲ ರೆಡಿ ಮಾಡ್ಕೊಡುವ. ಮೆಣಸಿನ ಪುಡಿ, ಸಾಲ್ಟ್, ಟರ್ಮರಿಕ್, ಲೆಮನ್ ಜ್ಯೂಸ್ ಹಾಕೊಳ್ಳುವ, ಲಿಂಬೆ ರಸ, ಸ್ವಲ್ಪ ವಾಟರ್ ನೀರು ಹಾಕೊಳ್ಳೋಣ. ಈಗ ನಾವು ಮಸಾಲವನ್ನು ಕ್ಲೀನ್ ಮಾಡಿಟ್ಕೊಂಡಂಥ ಪಾಂಪ್ರೆಟ್ಗೆ ಸೇರಿಸ್ಕೊಳ್ಳುವ. ಒಳ್ಳೆ ರೀತಿ ಹಚ್ಚಿ ಕಟ್ಸ್ನ ಒಳಗೆಲ್ಲ ಹಾಕೊಳ್ಳಿ ಮಸಾಲ. ಹೊಟ್ಟೆ ಒಳಗೆ ಸಹ ಹಾಕೊಳ್ಳಿ ಮಸಾಲ. ಈಗ ನಾವು ಮೀನನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಇಡುವ. ಮೀನಿಲ್ಲಿ ಅರ್ಧ ಗಂಟೆ ಒಳ್ಳೆ ರೀತಿ ಮ್ಯಾರಿನೇಟ್ ಆಗಿದೆ. ಈಗ ನಾವು ರೈಸ್ ಫ್ಲವರ್ ಅಕ್ಕಿ ಹಿಟ್ಟಿಗೆ ಇದನ್ನು ಕೋಟ್ ಮಾಡುವ. ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕೋಣ. ತೆಂಗಿನ ಎಣ್ಣೆ ಬಿಸಿ ಆಗಲಿ. ಒಂದು ಸೈಡ್ ಫ್ರೈ ಆಗಿದೆ. ಈಗ ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕುವ. ಒಳ್ಳೆ ರೀತಿ ಫ್ರೈ ಆಗಲಿ. ಮತ್ತೊಂದು ಸೈಡ್ ಮೀನು ಒಳ್ಳೆ ರೀತಿ 2 ಸೈಡ್ ಸಹ ಫ್ರೈ ಆಗಿದೆ. ಸಾಕು, ಗ್ಯಾಸ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡುವ.